ಬೆಳಗಾವಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಬರ್ತಾ ಇದೆ. ಸಿಎಂ ಹಾದಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಟ್ಟವರನ್ನ ಪ್ರಶ್ನೆ ಮಾಡುವಂಥ ಕೆಲಸವನ್ನ ಮಾಡಿದೆ. ಮಹಿಳಾ ಆಯೋಗ ಎಲ್ಲಿದೆ, ಏನು ಮಾಡ್ತಾ ಇದೆ ಎನ್ನುವ ಪ್ರಶ್ನೆಯನ್ನು ಕೂಡ ಮಾಡಿದೆ ರಿಪಬ್ಲಿಕ್ ಕನ್ನಡ. ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿ ಕೊಟ್ಟಿದ್ದಾರೆ. ಚೌಧರಿ ಅವರು ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಎಕ್ಸ್ಪೋಸೆ ಮಾಡಿದ್ದು ಕೂಡ ರಿಪಬ್ಲಿಕ್ ಕನ್ನಡ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಬಳ್ಳಾರಿ SP ಕೂಡ ಸಾಥ್ ಕೊಟ್ಟಿದ್ರು. ಪರಿಶೀಲನೆ ಕೂಡ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಆಸ್ಪತ್ರೆ ಒಳಗಡೆ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ತುಂಬಾ ಜನ ಪ್ಲೀಸ್ ಕೈ ಮುಗಿತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಅಲ್ಲೇ ಬಿಡ್ರಿ ಇದನ್ನೆಲ್ಲ ನಾವು ನೋಡಿದೀವಿ. ನಾನು ಅದನ್ನು ಸಹ ಇವರಿಗೆ ಕೇಳಿದೆ, ನೀವು ಹೇಗೆ ಮಾಡ್ತೀರಾ, ನಿಮ್ಮ OT ಸಮಯಕ್ಕೆ ನೀವು ಕಲ್ಚರ್ ಟೆಸ್ಟ್ ಕಳಿಸ್ತೀರಾ, ನೀವು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಈಗ ನಾನು ರೆಕಾರ್ಡ್ ಚೆಕ್ ಮಾಡಬೇಕು. ಯಾಕಂದರೆ ಈಗ ನಾನು ನಾಳೆ DC ಆಫೀಸಲ್ಲಿ ರಿವ್ಯೂ ಮೀಟಿಂಗ್ ಇರೋದ್ರಿಂದ ಅದನ್ನೆಲ್ಲ ಇವ್ರು ಯಾಕಂದ್ರೆ ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರೋ ಹಾಗೆ ಸುಡೋಮೋನಸ್ ಈಸ್ ಒನ್ ಆಫ್ ದ ಹೈಲಿ ವಿರುಲೆಂಟ್ ಬ್ಯಾಕ್ಟೀರಿಯಾ ಆರ್ಗ್ಯಾನಿಸಮ್. ಅದೇನಾದರೂ ಒಳಗಡೆ ಏನಾದರೂ ಎಂಟ್ರ್ ಆಯಿತು ಅಂತಂದರೆ ದೇರ್ ಆರ್ ಆಲ್ ದ ಚಾನ್ಸಸ್ ಸೆಪ್ಟಿಕ್ ಆಗಿ ಪೇಷಂಟ್ ವಿಲ್ ಡೈ. ನಾವು ಬರೀ ಲಿಂಗರ್ ಲ್ಯಾಕ್ಟೇಟು IV ಫ್ಲೂಯಿಡ್ ಅಂತ ಒಂದೇ ಸಸ್ಪಿಷಿಯಸ್ ಲೈನಲ್ಲಿ ನಾವು ನೋಡೋದಕ್ಕಿಂತ ಆ OT ರೂಮು ಎಷ್ಟು ಮಟ್ಟಿಗೆ ಸ್ಟೆರಿಲೈಸ್ ಆಗುತ್ತೆ ಅನ್ನೋದೂ ಇಂಪಾರ್ಟೆಂಟೇ. ನಾನು ಡಾಕ್ಟರ್ ಆಗಿರೋದ್ರಿಂದ ನನಗೆ ಅದನ್ನು ಸಹ ನನಗೆ ಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಮೂರನೇದು ಕಡಿಮೆ ಗುಣಮಟ್ಟದ IV ಅಲ್ಲ, ಗೊತ್ತಿಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ, ನಾನೀಗ ಅದನ್ನೇ ಹೇಳ್ತಾ ಇರೋದು. ಮೂರನೇದು ನೀವು ನನ್ನನ್ನು ಡ್ರ್ಯಾಗ್ ಮಾಡಿದ್ರಿ. ಮೂರನೇದು ನಮ್ಮ ಹೇಳಿದ್ನಲ್ಲ, ಲೋ ಕಾಸ್ಟ್ ಬಡ್ಜೆಟ್ ಟೆಂಡರ್ ಕಾಲ್ ಫಾರ್ ಆಗೋದು ಯಾವಾಗ್ಲೂ. ಈಗ ಅದನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಸರ್ಕಾರ ಅದನ್ನ ಬಹಳ ಸೀರಿಯಸ್ ಆಗಿ ವಿಚಾರ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ತರ ನಮಸ್ಕಾರ, ನೀವು ನೋಡಕತ್ತೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡುನ್ರಿ, ಅದ್ರ ಜೊತೆಗೆ ಒಂದು ಅಪ್ಡೇಟ್ ಐತಿ, ಏನದಂತ ನೋಡುನು. ಯಾಕಂದ್ರೆ ಬೆಳಗಾವಿ ಒಳಗ ಅಧಿವೇಶನ ನಡೆಯಾಕತ್ತೈತಿ, ನಿಮ್ಗೆಲ್ಲ ಗೊತ್ತೈತಿ. ಹಾಗಾಗಿ ಸಾಕಷ್ಟು ಪ್ರತಿಭಟನೆಗಳಾಗುತ್ತಾ. ಆದ್ರೆ ಈ ಬಾರಿ ಪಂಚಮಸಾಲಿ ಹೋರಾಟ ಐತಲ್ರಿ, ಭಾಳ ದೊಡ್ಡ ಮಟ್ಟದಾಗ ಸುದ್ದಿ ಮಾಡಕತ್ತೈತಿ ನೋಡು. ಯಾಕಂದ್ರೆ ಹೆದ್ದಾರಿ ಒಳಗ ಹೊತ್ತಿ ಉರಿಯಾಕತ್ತೈತಿ ಬೆಂಕಿ. ಹೈವೇದಾಗ ಮಕ್ಕೊಂಡು ಪಂಚಮಸಾಲಿ ಹೋರಾಟಗಾರರೆಲ್ಲ ಪ್ರೊಟೆಸ್ಟ್ ಮಾಡಕ್ ಮುಂದಾಗ್ಯಾರ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಗಕತ್ತೈತಿ, ಧಿಕ್ಕಾರ ಕೂಗಾಕತ್ತಾರ. ಈಗ ಎಲ್ಲರನ್ನ ವಶಕ್ಕೆ ಪಡ್ಕೊಂಡಾರ ನೋಡ್ರಿ ಪೊಲೀಸರು. ಮತ್ತೆ ಇನ್ನೇನ್ ಮಾಡ್ಬೇಕು, ಪರಿಸ್ಥಿತಿ ತಿಳಿಯಾಗಬೇಕಲ್ಲ, ಈ ಹೋರಾಟ ಕಂಟ್ರೋಲ್ ಮಾಡಬೇಕಲ್ಲ. ಹಂಗಾಗಿ ಪೊಲೀಸರು ಕೆಲವರನ್ನ ವಶಕ್ಕೆ ಪಡ್ಕೊಂಡಾರಂತ. ಈಗ ಹೆದ್ದಾರಿ ಒಳಗ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ಯಾರ್ರಿ. ಹಂಗಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ದೃಶ್ಯ ನೋಡಾಕತ್ತೀರಿ. ಈಗ ಯತ್ನಾಳ್ ಅವ್ರು ನೋಡ್ರಿ ಫುಲ್ಲು ಗುಡ್ಗಾಕತ್ತಾರ. ಈಗಿಂದ ಅವ್ರದ ಸರ್ಕಾರ ಇತ್ತು, ಹಾಗೂ ಇದ್ರು ಅವರು ಈ ಹೋರಾಟದಾಗ. ಈಗ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಕತ್ತಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್. ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಉತ್ತರ ಕರ್ನಾಟಕ ಭಾಷೆ ಒಳಗ ಲೈವ್ ಕೊಡ್ತೀರಿ ಅಂತ ಅನ್ಕೊಂಡಿನಿ. ಯಾಕಂದ್ರೆ ನಿಮಗೂ ಉತ್ತರ ಕರ್ನಾಟಕ ಬಹಳ ಚಿರಪರಿಚಯದಿಂದ ಆಗಾಗ ಹೋಗಿ ಸುದ್ದಿ ಮಾಡ್ತಾನೆ ಇರ್ತೀರಿ. ಹಾಗಾಗಿ ಇವತ್ತು ಹೋರಾಟದ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಿ? ಖಂಡಿತವಾಗ್ಲೂ ಕೂಡ ಶ್ರುತಿ, ನೋಡಿ, ಉತ್ತರ ಕರ್ನಾಟಕದಾಗ ಈ ಹೋರಾಟದ ಜ್ವಾಲೆ ಐತಲ್ಲ, ಪಂಚಮಸಾಲಿ ಹೋರಾಟದ ಜ್ವಾಲೆ, ಅದು ವಿಪರೀತ ಆಗಕತ್ತೈತ. ನೋಡಿ, ಪ್ರತಿಭಟನಾಕಾರರು ಹಿರೇಬಾಗೇವಾಡಿ ಟೋಲ್ ಅನ್ನ ತಡೆದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ ಸಮಯದಲ್ಲಿ ಪೊಲೀಸರು ಅವರನ್ನ ತಡಿತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದಾರೆ. ಏನ್ರಿ ಈ ಹೋರಾಟ ಎಲ್ಲಿವರೆಗೂ? ನಮಗೆ ಮೀಸಲಾತಿ ಸಿಗುವವರೆಗೆ ಹೋರಾಟ ಮಾಡ್ತೀವಿ. ತಾವೆಲ್ಲ ಎಲ್ಲರೂ ಲಾಠಿ ಚಾರ್ಜ್ ಐತಲ್ರಿ, ಅದಕ್ಕೆ ಏನ್ ಸರ? ನಾವು ಬ್ರಿಟಿಷರಿಗೆ ಹೆದರಿಲ್ಲ. ಏನ ಈ ಸ್ವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೆದರ್ತಾವ? ಏನ ಈ ಸರ್ಕಾರ ಮುಂದಿನ ಸರ್ಕಾರದಾಗ ಮಾಡಕ್ ಹೊಂಟಿರಿ? ಏನ್ ಮಾಡಕ್ ಹೊಂಟಿರಿ ಈಗ? ಏನ್ ಮೀಸಲಾತಿ ತಗೊಳಕ್ ಹೊಂಟವ್ರಿ? ನಾವು ಮೀಸಲಾತಿ ಹೋರಾಟ ಇನ್ನೂ
ನೋಡ್ರಿ ಏನ ಸಂವಿಧಾನದಾಗ ಹೋರಾಟ ಮಾಡಂತ ಬಾಬಾ ಸಾಹೇಬ್ನವ್ರು ಕೊಟ್ಟಾರ ಏನ ಆ ಹೋರಾಟ ಪ್ರಕಾರ ನಾವು ಮೀಸಲಾತಿ ಕೇಳತ್ತವ ಏನ ಅದನ್ನ ನಮ್ಮ ಮ್ಯಾಲ ಲಿಂಗಾಯತ ಸಮಾಜದ ಮ್ಯಾಲ ದಬ್ಬಾಳಿಕೆ ಮಾಡಿ ಲಾಠಿ ಚಾರ್ಜ್ ಮಾಡಿಸಿ ಏನ ಚೆನ್ನೈ ಎಲ್ಲಾರು ಬಡಿಸಿರ ಮೊನ್ನೆ. ಈಗ ಟೋಲ್ ಎಲ್ಲ ತಡೆಯೋದು ತಪ್ಪಲ್ರಿ? ತಪ್ಪ ಹೆಂಗ್ರಿ ಸರ? ಒಂದು ನಿಮಿಷ ಒಂದು ನಿಮಿಷ ಸರ್, ಟೋಲ್ನ ತಡೆಯೋದು ನಮ್ಮ ತಪ್ಪ. ಅನ್ನ ಹಾಕಿದ ಅನ್ನದಾತನ ಲಾಠಿ ಚಾರ್ಜ್ ಮಾಡಿಬಿಟ್ಟು ಬಡದ್ಬಿಟ್ಟು ತಲೆ ಹೊಡಿಬಿಡೋದು ತಪ್ಪ ಇದು? ಅದು ತಪ್ಪಲ್ಲ. ಸರ್ಕಾರ ಯಾಕೆ ಹಿಂಗ್ ಮಾಡ್ತ್ರಿ? ಯಾಕೆ ಲಾಠಿ ಚಾರ್ಜ್ ಯಾಕೆ ಮಾಡ್ತಾ? ವಿಶ್ವಾಸವಾಗಿ ತಮ್ಮ ಜೊತೆಯಲ್ಲಿ ಮಾತಾಡ್ಬೋದು. ಲಿಂಗಾಯತ ವಿರೋಧಿ ಸರ್ಕಾರ. ಒಂದು ನಿಮಿಷ 10,000 ಪೊಲೀಸರು, 50,000 ನಾವು 1,00,000 ಜನ ನಾವು ಲಿಂಗಾಯತರು. ಏನವ್ರು ನಮಗೆ ಈಡಾಗ್ತಿರೋ ಪೊಲೀಸರು. ಬಟ್ ನಾವು ಮಾಡೋದು ಮಾನವೀಯತೆ ಧರ್ಮ ಅಲ್ಲ ನಮ್ದು. ಪೊಲೀಸರು ನಮ್ಮವ್ರೆ, ನಮ್ಮ ಅಂತ ಮುಂದಿರು ನಾವು ಮಾಡಿಲ್ಲ. ಬಟ್ ಸಿದ್ದರಾಮಯ್ಯ ಏನಿದ್ದಾನೆ, ಅವನು ಅನ್ನದಾತನಿಗೆ ಲಾಠಿ ಚಾರ್ಜ್ ಮಾಡಿಬಿಡು ತಲೆ ಹೊಡೆದಿದ್ದಾನೆ. ಅದು ಧರ್ಮನ? ಈಗ ನಾವು ಟೋಲ್ನಾಗ ಬಂದು ನೋಡೋದು ತಪ್ಪ ಇದು? ಹೇಳಿ ಅವನು ಸಿದ್ದರಾಮಯ್ಯ ಬಂದು ಹೇಳಿ. ಈಗ ಸರ್ಕಾರಕ್ಕೆ ತಮ್ಮ ಮೀಸಲಾತಿಗೋಸ್ಕರ ಹೇಗೆ ಒತ್ತಡ ಹಾಕ್ತೀರಿ ಮೇಡಮ್? ನೋಡಿ, ಶಾಂತಿಯುತವಾಗಿ ಹೋರಾಟ ನಡೀತಾ ಇತ್ತು. ನೋಡ್ರಿ, ಒಂದು ಓಟಿಗಾಗಿ ನೀವು ಸ್ಲಮ್ ವರೆಗೆ ಹೋಗ್ತೀರಿ. 1,00,000 ಜನ ಸೇರಿ ಅಲ್ಲಿ ಮನವಿ ಕೊಡೋ ತಗೊಳಕ್ ಯಾಕೆ ಬರ್ಲಿಲ್ಲ? ನಾವು 1,00,000 ತಮ್ಮ ಪಂಚಮಸಾಲಿ ಈ ಲಾಠಿ ಚಾರ್ಜ್ ನಾಗ ಅದಾರ ಕುಮ್ಮಕ್ ಕೊಟ್ಟಾರ ಅನ್ನೋದು ವಿಚಾರ ಐತಿ. ಅವ್ರಿಗೆ ನಾವು ತಕ್ಕ ಪಾಠ ಕಲಿಸ್ತೀವಿ ಮುಂದೆ. ಯಾರ್ರಿ ಅದು? ಯಾರದ ನೋಡ್ರಿ ಸರ್, ಅಲ್ಲಲ್ಲ ಒಂದ್ ನಿಮಿಷ ನಾವು ನೋಡ್ರಿ ಸ್ವಾತಂತ್ರ್ಯ ಹೋರಾಟದಾಗ ಭಾಗವಹಿಸಂತ ವಂಶಸ್ಥರು ನಾವು. ಈ ಪೊಲೀಸರ ಲಾಠಿ ಚಾರ್ಜ್ ನಾವು ಹೆದರಲ್ಲ. ಪ್ರಾಣವಾದ್ರೂ ಕೊಡ್ತೀವಿ, ನೋಡ್ರಿ, ಒಂದು ಓಟಿಗಾಗಿ ನೀವು ಒಂದೊಂದು ಸ್ಲಮ್ಮಿಗೆ ಹೋಗಕ್ ತಯಾರಿದ್ದವರು 1,00,000 ಜನ ಸೇರಿದಲ್ಲಿ ಬಂದ್ ಒಂದ್ ಮನವಿ ಯಾಕೆ ತಗೊಳ್ಳಿಲ್ಲ? ನಮ್ಮನ್ನ ಬಂದು ಯಾಕೆ ನೀವು ಓಲೈಸ್ಲಿಲ್ಲ? ಯಾಕೆ 2 ಮಾತು ಮಾತಾಡ್ಲಿಲ್ಲ? ಇಲೆಕ್ಷನ್ ಕ್ಯಾನ್ವಾಸಿಗೆ ಬೀದಿ ಅಡ್ಡಾಡ್ತೀರಿ. ಅಷ್ಟು ಜನ ಸೇರಿವಿ, ಲಿಂಗಾಯತ್ ಕಮ್ಯುನಿಟಿ ಕಿಮ್ಮತ್ತಿಲ್ಲ ನಿಮಗ? ನಾಯಿ ಕಿಮ್ಮತ್ ಇದೆ ಸರ್ ನಮಗೆ. ಲಿಂಗಾಯತರ ನಾಯಿ ಅಂತ ಅಲ್ರಿ ನಿಮ್ದು? ಏನ ದೊಡ್ಡ ಕಮ್ಯುನಿಟಿ ಅಲ್ಲ ನಿಮ್ದು? ದೊಡ್ಡ ಕಮ್ಯುನಿಟಿ ನಮ್ಗೆ. ದೊಡ್ಡ ಕಮ್ಯುನಿಟಿ ನಮ್ಗೆ. ಅಲ್ಲ, ಅನ್ನದಾತರ ರಕ್ತ ಹರಿದೈತಿ. ಅನ್ನ ನೋಡ್ರಿ ದೇಶದ ಬೆನ್ನೆಲುಬು ರೈತನ ರಕ್ತ ಹರಿದೈತಿ. ಇದ್ರ ಪರಿಣಾಮ ಬಹಳ ಕೆಟ್ಟ ಆಗ್ತೈತಿ. ನಾವು ನೋಡ್ರಿ, ಅನ್ನದಾತ ಮುನಿಸ್ಕೊಂಡ್ರೆ ಏನಾಗ್ತೈತ್ರಿ? ನೀವು ಯಾರ ಇಂಜಿನಿಯರ್ ಇರ್ಲಿಲ್ಲ ನಡಿತೈತಿ, ಡಾಕ್ಟರ್ ಇಲ್ಲ ನಡಿತೈತಿ, ರೈತ ಇಲ್ಲ ಅಂದ್ರೆ ನಡಿತೈತ? ರೈತನ ರಕ್ತ ಹರಿದೈತಿ. ಅವತ್ತ ರಕ್ತ ಹರಿಸಿರಲ್ಲ, ನಿಮ್ ಸರ್ಕಾರಕ್ಕೆ ಒಳ್ಳೇದಾಗ್ತೈತ? ಮೇಡಮ್ ಹೇಳಿ, ಇಷ್ಟೆಲ್ಲ ಆಕ್ರೋಶ, ಈ ಒಂದು ಗರ್ಜನೆ ಮೀಸಲಾತಿಗೋಸ್ಕರ, ಆದ್ರೆ ಸರ್ಕಾರ ತಮಗೆ ಕಿಮ್ಮತ್ತು ಕೊಡ್ತಿಲ್ಲಲ್ರಿ, ಯಾಕ್ರಿ? ಅಣ್ಣ, ಮೊದಲು ನಾನು ನಿಮ್ಮ ನಮಸ್ಕಾರ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಇದು ಸರ್ಕಾರ ಪರ ನಾವು ಮಾಡ್ತಾ ಇಲ್ಲ, ನಾವು ಮಾಡೋದು ಸಮಾಜದ ಪರ ಅಷ್ಟೇ. ಯಾಕಂದ್ರೆ ಈಗಾಗಲೇ ನಾವು 12-13 ವರ್ಷದಿಂದ ನಾವು ಈ ಹೋರಾಟನಲ್ಲಿ ಮಾಡ್ತಾ ಇದ್ದೀವಿ. ಈಗ ಬಂದು ನಾವು ಮೈಕ್ ಮೇಲೆ ಕುಂತು ಚೀರಾಡಿದ್ರೆ ಏನೂ ಆಗೋದಿಲ್ಲ. ಇದನ್ನ ಫಸ್ಟ್ ನಾವೆಲ್ಲ ತಿಳ್ಕೊಬೇಕು. ಇವತ್ತು ನೋಡ್ರಿ, ನಾವು ಹೋದ್ಸರೇನು ಬಿಜೆಪಿ ಸರ್ಕಾರ ಇತ್ತು. ಈಗ ಆಕ್ಚುಲಿ ನಾನು ಕಾಂಗ್ರೆಸ್ ನಲ್ಲಿ ಇದ್ರೂ ನಾವ್ ಯಾವತ್ತು ಸರ್ಕಾರದ ಬಗ್ಗೆ ನಾವು ದುಷ್ಟಿಲ್ಲ. ಯಾಕಂದ್ರೆ ಹೋದ್ಸರೇನು ನಾವು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ವಿ. ಬೆಂಗಳೂರು ತನಕ ಕಾಲ್ನಡಿಗೆ ಮಾಡಿದ್ವಿ, ಕತ್ತೆ ಹೋರಾಟ ಮಾಡಿದ್ವಿ. ಲಾಸ್ಟ್ ಯಡಿಯೂರಪ್ಪ ಅವ್ರ ಮನೆ ಮುಂದೆ ನಾವು ಮಹಿಳಾ ದಿನಾಚರಣೆ ಸಲುವಾಗಿ ಬುಕ್ಕೆ ಕೊಟ್ಟು ಅವ್ರಿಗೆ ಒಂದು ಮೀಸಲಾತಿ ಕೊಡ್ರಿ ಅಂತ ಮನವಿ